ರೈತರ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನಷ್ಟು ಮಾಹಿತಿಗಳು ಬಂದಿವೆ, ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ತಮಿಳುನಾಡಿನಲ್ಲಿ ತಮಿಳುನಾಡು ಸರ್ಕಾರದ ಕಡೆಯಿಂದ ಸಾಲ ಮನ್ನಾ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ನೂತನ ಸಿ ಎಂ ಅವರು ಘೋಷಣೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದ. ಸೊ ಗರಿಷ್ಠ ಎಷ್ಟು ಅಂತಂದರೆ 75,000ವರೆಗೂ ಸಹ ಸಾಲ ಮನ್ನಾ ಮಾಡಲಾಗುತ್ತೆ ಅಂತ ಹೇಳಿ, ಅದು ಗರಿಷ್ಠ ಅಮೌಂಟ್ ಆಗಿರುತ್ತೆ. ಓಕೆನಾ? ಸೊ ಗರಿಷ್ಠ ಸಾಲ ಅಷ್ಟು. ಹಾಗಿದ್ರೆ ಕನಿಷ್ಠ ಸಾಲ ಎಷ್ಟು ಅದು ಈಗ ತಿಳಿಸಲಾಗಿದೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹೌದು, ಕನಿಷ್ಠ ಸಾಲ ಬಂದ್ಬಿಟ್ಟು 35,000 ಅಂತ ಹೇಳಿ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಸೊ ಒಟ್ಟಾರೆ ನಾವು ನೋಡೋದಾದ್ರೆ 35,000ದಿಂದ 75,000ವರೆಗೂ ಸಹ ಸಾಲ ಮನ್ನಾಕ್ಕೆ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ತಮಿಳುನಾಡಿನ ಸಿ ಎಂ ಅವರು ಘೋಷಣೆ ಆದರೆ ಮಾಡಿರ್ತಕ್ಕಂಥದ್ದು. ಅಂತಂದರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಕನಿಷ್ಠ 35,000ದಿಂದ ಗರಿಷ್ಠ 75,000ವರೆಗೂ ಸಹ ಇದೀಗ ಸಾಲ ಮನ್ನಾ ಆಗ್ತಿದೆ. ಹೌದು, ಅಲ್ಲಿನ ಸರ್ಕಾರದ ಘೋಷಣೆಯ ಪ್ರಕಾರ ಅಲ್ಲಿನ ರೈತರ ಸಹಕಾರಿ ಬ್ಯಾಂಕ್ಗಳಲ್ಲಿ 35,000 ಸಾಲ ಇದ್ರೆ ಅಥವಾ 40,000 ಇದ್ರೆ 35 ಕನಿಷ್ಠ ಆಗಿರ್ತಕ್ಕಂಥ ಕಾರಣದಿಂದಾಗಿ 35ರಿಂದನೇ ಪ್ರಾರಂಭ ಮಾಡಲಾಗುತ್ತೆ. 35,000ದಿಂದ ಬರೋಬ್ಬರಿ 75. ಇನ್ನೂ ಮಾಹಿತಿಗಳ ಪ್ರಕಾರ 1,00,000ವರೆಗೂ ಸಹ ಸಾಲ ಮನ್ನಾ ಸಾಧ್ಯತೆ ಇದೆ ಅಂತ ಹೇಳಿ ಸಹ ಮಾಹಿತಿನೂ ಸಹ ಇರ್ತಕ್ಕಂಥದ್ದು. ಓಕೆನಾ? ಸೊ ಇದು ತಮಿಳುನಾಡಿನ ರೈತರ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳಾಗಿರುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.